ಥಸ್ ಸ್ಪೇಕ್ ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ. ಮಾನವೀಯ ಮೌಲ್ಯಗಳು ಮನುಷ್ಯನಿಗೆ ಬಹಳ ಬೇಕಾದವು. ಮಾನವೀಯ ಮೌಲ್ಯಗಳಿಲ್ಲದಂತಹ ಜೀವನ ಪಶುವಿಗೆ ಸಮಾನ ಅಂತ ಹೇಳ್ತಾರೆ ನಮ್ಮ ಸ್ವಾಮಿ. ಮಾನವೀಯ ಮೌಲ್ಯಗಳು ಇಲ್ಲವಾದ ಮನುಷ್ಯ ದ್ವೀಪಾದ ಪಶು. ಹಾಗಾದ್ರೆ ಯಾವುದಿದು ಮಾನವೀಯ ಮೌಲ್ಯಗಳು? ಸತ್ಯ, ಧರ್ಮ, ಶಾಂತಿ, ಪ್ರೇಮ ಮತ್ತು ಅಹಿಂಸೆ. ಅದರಲ್ಲಿ ಅಹಿಂಸಾ ಅತ್ಯಂತ ಸುಲಭವಾಗಿ ಸಾಧಿಸುವಂಥದ್ದು. ನ ಹಿಂಸಾ ಅಹಿಂಸಾ. ಹಿಂಸಾ ಮಾರ್ಗದಿಂದ ದೂರವಿದ್ದರೆ ಅದು ಅಹಿಂಸಾ. ಮನಸ್ಸಿನಲ್ಲಾಗಲಿ, ಮಾತಿನಲ್ಲಾಗಲಿ, ಆಚಾರದಲ್ಲಿ ಅಥವಾ ಕೃತಿಯಲ್ಲಾಗಲಿ ಯಾರನ್ನೂ ಹಿಂಸೆ ಮಾಡದೇ ಇರುವುದೇ ಅಹಿಂಸಾ ಮಾರ್ಗ. ಸ್ವಾಮಿ ತಮ್ಮ ದಿವ್ಯೋಪನ್ಯಾಸಗಳಲ್ಲಿ ಅತ್ಯಂತ ಒತ್ತು ಕೊಟ್ಟು ಹೇಳುವಂತಹ ಒಂದು ಮೌಲ್ಯ ಅಂದರೆ ಅದು ಅಹಿಂಸಾ. ಯಾರಿಗೂ ನೋವನ್ನು ಮಾಡಬೇಡಿ, ಎಲ್ಲರನ್ನೂ ಪ್ರೀತಿಯಿಂದ ಕಾಣಿ, ಗೌರವ ಮಾಡಿ, ಪ್ರಾಣಿ ಹಿಂಸೆ ಮಾಡಬೇಡಿ ಅಂಥೇಳಿ ಅನೇಕ ವಿಧವಾಗಿ ಅನೇಕ ಉದಾಹರಣೆಗಳೊಂದಿಗೆ ಅತ್ಯಂತ ಕಳಕಳಿಯಿಂದ ಅಹಿಂಸಾ ತತ್ವವನ್ನು ಬೋಧಿಸಿದ್ದಾರೆ ನಮ್ಮ ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ. ಸ್ವಾಮಿ ತಮ್ಮ ಉಪನ್ಯಾಸದಲ್ಲಿ ಒಂದು ಉದಾಹರಣೆಯನ್ನು ಹೇಳ್ತಾರೆ. ಒಂದು ಚಿಕ್ಕ ಕಥೆ. ಪೈಗಂಬರ್ ಮೊಹಮ್ಮದ್. ಪೈಗಂಬರ್ ಮೊಹಮ್ಮದ್ ಯಾರಿಗೂ ಗೊತ್ತಿಲ್ಲ. ಇಸ್ಲಾಂ ಮತದ ಪ್ರವರ್ತಕರು ಪೈಗಂಬರ್ ಮೊಹಮ್ಮದ್ರು. ಪೈಗಂಬರ್ ಮೊಹಮ್ಮದರು ತಮ್ಮ ಕಾಲಮಾನದಲ್ಲಿ ಅರೇಬಿಯಾ ದೇಶದಲ್ಲಿ ಅವರಿದ್ದಾಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವರು ನಡ್ಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಹೋಗಬೇಕಾಗಿರ್ತದೆ. ಆ ಇರುವಂತಹ ಅವರ ಊರಲ್ಲಿ ಒಬ್ಬ ಮುದಿ ಹೆಂಗಸಿರ್ತಾಳೆ. ಅವಳಿಗೆ ಮೊಹಮ್ಮದರನ್ನ ಕಂಡ್ರೆ ಆಗಿ ಬರೋದಿಲ್ಲ. ಅವಳು ಮೊಹಮ್ಮದರನ್ನ ಕಂಡ್ರೆ ಕೆಡು ಕೋಪ. ಅವಳು ಏನ್ ಮಾಡ್ತಿರ್ತಾಳಂದ್ರೆ ತನ್ನ ಮನೆಯ ಕಸದ ರಾಶಿಯೆಲ್ಲ ಒಟ್ಟು ಹಾಕಿ ಒಂದು ಬುಟ್ಟಿಯಲ್ಲಿ ಹಾಕಿ ಮೊಹಮ್ಮದರು ಬರುವಂತಹ ಸಮಯದಲ್ಲಿ ಮೇಲೆ ಹೋಗಿ ಅಟ್ಟದ ಮೇಲಿಂದ ಅವರ ತಲೆ ಮೇಲೆ ಸುರಿತಿರ್ತಾಳೆ. ಆದರೆ ಮೊಹಮ್ಮದರ ಪ್ರತಿಕ್ರಿಯೆ ಹೇಗಿರ್ತದೆ ಅಂದ್ರೆ ಒಂದು ದಿವಸ ಕೂಡ ಅವರು ತಲೆ ಎತ್ತಿ ನೋಡೋದಿಲ್ಲ. ಝಾಡಿಸ್ಕೋತಿರ್ತಾರೆ, ಮುಂದೆ ಹೋಗ್ತಿರ್ತಾರೆ. ಇದು ಪ್ರತಿನಿತ್ಯದ ಪರಿಪಾಠ ಆಗ್ತದೆ. ಪ್ರತಿನಿತ್ಯ ಮೊಹಮ್ಮದರು ಅವರ ಮನೆ ಮುಂದೆ ಬರಬೇಕು. ಆ ಮುದಿ ಹೆಂಗಸು ಹೋಗಿ ಕಸದ ರಾಶಿಯನ್ನೆಲ್ಲ ತಂದು ಮೊಹಮ್ಮದರ ತಲೆ ಮೇಲೆ ಹಾಕಬೇಕು. ಮೊಹಮ್ಮದರು ಝಾಡಿಸ್ಕೊಳ್ಬೇಕು, ಮುಂದೆ ಹೋಗಬೇಕು. ಒಂದು ದಿನ ಹೀಗಿರುವಾಗ ಮೊಹಮ್ಮದರು ಅಲ್ಲಿ ಆ ಸ್ಥಳಕ್ಕೆ ಬಂದಾಗ ಮೇಲಿಂದ ಕಸ ಬೀಳೋದಿಲ್ಲ. ಅತ್ಯಂತ ಆಶ್ಚರ್ಯಚಕಿತರಾಗಿ ಮೊಹಮ್ಮದರು ಮೇಲೆ ನೋಡ್ತಾರೆ, ಯಾರೂ ಇರೋದಿಲ್ಲ. ಏನೋ ಆಗಿರ್ಬೇಕು ಅಂತ ಹೇಳಿ ಸಂದೇಹದಿಂದ ನಿರೀಕ್ಷೆ ಮಾಡುತ್ತಾ ಅವರು ಅಟ್ಟದ ಮೇಲೆ ಹೋಗ್ತಾರೆ. ಅಲ್ಲಿ ಮನೆ ಬಾಗಿಲು ತೆರೆದಿರ್ತದೆ. ಒಳಗಡೆ ಬಂದು ಸಲಾಂ 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 ವಾಲೇಕುಂ ಸಲಾಂ ವಾಲೇಕುಂ ಅಂತ ಹೇಳ್ತಾರೆ. ಅವರು ಅತ್ಯಂತ ಪ್ರೀತಿಯಿಂದ ನಡವಳಿಕೆ ತೋರಿದ ಕಾರಣ ಆ ಹೆಂಗಸು ಹಾಸಿಗೆ ಮೇಲೆ ಇರ್ತಾಳೆ, ಜ್ವರ ಪೀಡಿತವಾಗಿರ್ತಾಳೆ. ಅವಳಿಗೆ ಆರೈಕೆ ಬೇಕಾಗಿರ್ತದೆ, ಶುಶ್ರೂಷೆ ಬೇಕಾಗಿರ್ತದೆ. ಯಾರೂ ಹತ್ರ ಇರೋದಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಮೊಹಮ್ಮದರು ಅವಳಿಗೆ ಅವಳ ಯೋಗಕ್ಷೇಮವನ್ನು ನೋಡ್ಕೊಳ್ತಾರೆ, ಅವಳ ಆರೈಕೆಯನ್ನು ಮಾಡ್ತಾರೆ, ಅವಳಿಗೆ ಪ್ರೀತಿಯಿಂದ ಶುಶ್ರೂಷೆ ಮಾಡ್ತಾರೆ. ಅಂತಹ ದಯಾಳು ಕರುಣಾಮಯಿ ಪೈಗಂಬರ್ ಮೊಹಮ್ಮದರಿಂದ ಆರೈಕೆಗೊಂಡ ಆ ಹೆಣ್ಮಗಳು ಪಶ್ಚಾತ್ತಾಪ ಪಟ್ಟು ಕಣ್ಣಿನಿಂದ ಧಾರಾಕಾರ ನೀರನ್ನು ಸುರಿಸಿ ಕೊನೆಗೆ ಅವರ ಅನುಯಾಯಿ ಆಗ್ತಾರೆ. ಸ್ವಾಮಿ ನಮಗೆ ಈ ಉದಾಹರಣೆಯೊಂದಿಗೆ ಹೇಳೋದೇನೆಂದರೆ ಹಿಂಸಾ ಮಾರ್ಗ ಯಾವತ್ತೂ ಒಳ್ಳೆಯದಲ್ಲ. ಒಬ್ಬರ ಮನಸ್ಸನ್ನು ಗೆಲ್ಲಲಿಕ್ಕೆ ಅಹಿಂಸಾ ಮಾರ್ಗ ತುಂಬಾ ಶ್ರೇಷ್ಠವಾದದ್ದು. ಸರ್ವಜೀವ ನಮಸ್ಕಾರಾನ್ ಕೇಶವಂ ಪ್ರತಿಗಚ್ಚತಿ, ಸರ್ವಜೀವ ತಿರಸ್ಕಾರಾನ್ ಕೇಶವಂ ಪ್ರತಿಗಚ್ಚತಿ. ಎಲ್ಲರಲ್ಲೂ ಇರುವಂತಹ ಪರಮಾತ್ಮ, ಅವನಿಗೆ ನಾವು ದೂಷಣೆ ಮಾಡಿದರೆ, ನಿಂದನೆ ಮಾಡಿದರೆ, ಕೆಡಕು ಮಾಡಿದರೆ, ಕೆಟ್ಟ ಮಾಡಿದ್ರೆ, ತ್ರಾಸು ಕೊಟ್ರೆ, ತೊಂದರೆ ಕೊಟ್ರೆ ಅದು ಆ ಪರಮಾತ್ಮನಿಗೆ ಹೋಗ್ತದೆ. ಹರ್ ಪ್ರಾಣಿ ಮೇ ಸಾಯಿ
हर प्राणी में बाबा प्रेम करो प्रेम करो प्रेम करो ಮೇರಾ ಸಾಯಿ ಪ್ರಸನ್ನ. ಎಲ್ಲ ಜೀವಿಗಳಲ್ಲೂ ಅಡಕವಾಗಿರುವ ನಮ್ಮ ಆರಾಧ್ಯ ದೈವ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ನಮಸ್ಕರಿಸುತ್ತಾ, ನಮ್ಮನ್ನೆಲ್ಲರಿಗೂ ಉದ್ಧಾರ ಮಾಡಬೇಕು, ನಮಗೆ ಅಹಿಂಸಾ ಮಾರ್ಗದಲ್ಲಿ ನಡೆಸಬೇಕು, ಕೈ ಹಿಡಿದು ನಮಗೆ ದಾರಿಯನ್ನು ತೋರಿಸಬೇಕು ಅಂತ ಬೇಡಿಕೊಂಡು ನನ್ನ 2 ಚಿಕ್ಕ ಮಾತುಗಳನ್ನು ಸ್ವಾಮಿಯ ದಿವ್ಯ ಪಾದಾರವಿಂದಗಳಿಗೆ ಸಮರ್ಪಿಸ್ತೇನೆ. ಜೈ ಸಾಯಿರಾಮ್.